ಓಕೆ, ಸೆಲೆಬ್ರೇಷನ್ ಮುಗಿದ್ರೆ ಎಲ್ಲ ಬಂದ್ಬಿಡಿ ಕೆಳಗಡೆ. ನಮ್ಮ ಡಿ ಬಾಸ್ ಅವರ ಮಾತುಗಳು ಕೇಳೋಣ ಟ್ರೈಲರ್ ಬಗ್ಗೆ, ಸಿನಿಮಾ ಬಗ್ಗೆ. ಎಲ್ಲರೂ ಕಳಿಸಿ. ನೀವೆಲ್ಲರೂ ಸ್ಟೇಜ್ ಕ್ಲಿಯರ್ ಮಾಡಿದ್ರೆ ಸ್ವಲ್ಪ ಹಿಂದೆ ಹೋಗಿ ಸರ್, ಪ್ಲೀಸ್ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ಈ ವಿಡಿಯೋಗೋಸ್ಕರ ನಾವೆಲ್ಲರೂ ಕೂಡ ಇಷ್ಟೊತ್ತು ಕಾಯ್ತಾ ಇದ್ದಿದ್ದು, ಹಾಗಾಗಿ ಅದನ್ನ ಪ್ಲೇ ಮಾಡ್ತಾ ಇದೀವಿ. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಮೂವ್. ಎಲ್ಲರೂ ದಯವಿಟ್ಟು ಮೂವ್ ಆಗಬೇಕು. ಬೌನ್ಸರ್ ಕಳ್ಸಮ್ಮ, ಬೌನ್ಸರ್. ಹಲೋ, ರೆಡಿನಾ? ರೆಡಿ ರೆಡಿ, ಪ್ಲೇ ಬ್ರೋ, ಪ್ಲೇ. ಯಾರು ಬೇಕಾದ್ರೂ ಆಗಿರ್ಬೋದು. ರಾಕ್ಷಸಿ, ಮುದ್ದು ರಾಕ್ಷಸಿ. ಎಲ್ರಿಗೂ ನಮಸ್ಕಾರ. ತಂದೆ ತಾಯಿ ಸಮಾನಂತ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಂದಿರಿ, ಅಕ್ಕ ತಂಗಿರಿ, ಹಾಗೆ ನಮ್ಮ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಇದೇ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮಾರ್ಚ್ 27ನೇ ತಾರೀಕು ವಾಮನದ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ. ಸೊ ಅಂದ್ರೆ ನಾನ್ ನೋಡಿದಂಗೆ ಧನ್ವೀರ್ನ, ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ, ಆಕ್ಚುಲಿ ಬೈಟು ಲವಲ್ಲೇ ಇನ್ನೊಂದ್ ತರ ಧನ್ವೀರ್ ನೋಡಿದ್ವಿ ನಾವೆಲ್ಲರೂ. ಆಕ್ಚುಲಿ ಅಂದ್ರೆ ಬೇರೆ ಒಂದು ಪ್ಯಾಟರ್ನ್ ಧನ್ವೀರ್. ಕೈವಾದಲ್ಲಿ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು. ನನ್ಗೆ ತುಂಬಾನೇ ಇಷ್ಟವಾದಂತ ಸಿನಿಮಾ ಕೈವಾ ನೋಡಿದ್ವಿ. ಈಗ ವಾಮನ ನೋಡ್ತಾ ಇದೀವಿ. ಈ 4 ಸಿನಿಮಾಗೂ ನನ್ ಖುಷಿ ಪಡೋದು ಧನ್ವೀರ್ದು ಒಂದೇ ಅಂತೇನಂದ್ರೆ ಇಲ್ಲಿ ಯಾವ್ದು ರಿಪೀಟ್ ಇಲ್ಲ. 4 ಸದ್ಯ ಕೂಡ ರಿಪೀಟ್ ಇಲ್ಲ. ಸೊ ಮತ್ತೆ ಈಗ ವಾಮನಕ್ಕೆ ಬಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂತ ಸಿನಿಮಾ, ತಾಯಿಗೋಸ್ಕರ, ಪ್ರೀತಿಗೋಸ್ಕರ. ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ, ಏನೇನೆಲ್ಲ ಮಾಡ್ತಾನೆ. ಸೊ ಅದ್ರಲ್ಲಿ ಆಕ್ಚುಲಿ ನನಗೆ ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲಿಂದ ಹುಡುಗಪ್ಪಿ ತರ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನನ್ನ ಇಂಟಿಗೆ ರೇಗಿಸ್ತಾ ಇರ್ತೀನಿ, ಅವಳು ಸ್ವಲ್ಪ ಕೈಯಾಗದೆ ಮುದ್ದು ರಾಕ್ಷಸಿ ತರ ನನಗೆ. ಸೊ ಆತರ. ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ. ಅದನ್ನೆಲ್ಲ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದೀವಿ. ಆಕ್ಚುಲಿ ಇಂಡಿಯಾ ವೈಸ್ ಎಲ್ಲಾ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದಾರೆ. ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡ್ರು. ಏನಿಲ್ಲ, ಆಕ್ಚುಲಿ ನಾನು ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ, ನಾವು ಕನ್ನಡ ಸಿನಿಮಾ ಮಾಡೋಣ, ನಥಿಂಗ್ ಲೈಕ್ ದಟ್. ಯಾವತ್ತ ಹತ್ರ ಇದನ್ನ ತಗೊಳ್ಳಲ್ಲ, ಏನೂ ಇಲ್ಲ. ನೀವುಗಳು ಕೊಟ್ರೆ ಆಶೀರ್ವಾದದಿಂದ ತೊಡಕೆ ಮಾಡ್ಕೊಂಡಿದೀವಿ. ಕಡೆಗೆ ಹಸು ಇಸು ಹಾಕೊಂಡು ಅಲ್ಲೇ ಇರ್ತೀವಿ. ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು, ಕನ್ನಡ ಸಿನಿಮಾನೇ ಮಾಡೋದು. ಯಾಕಂದ್ರೆ ಇದೇ ಚಿತ್ರರಂಗನೇ, ಇನ್ನು ಇದನ್ನ ಬಿಟ್ಟು ಬೇರೆ ಯಾವ್ದೇ ತರದ ಆಟಗಳು ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ನಂಬ್ಕೊಂಡಿರೋದು ಕನ್ನಡ ಚಿತ್ರರಂಗ, ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ. ಯಾಕಂದ್ರೆ ಥಿಯೇಟರ್ಗಳು ಪಾಪ ಅವರೆಲ್ಲ ಆಕ್ಚುಲಿ ನಂಬ್ಕೊಂಡಿರೋದೇ ಕನ್ನಡ ಸಿನಿಮಾ. ಸೊ ಅವ್ರಿಗೆಲ್ಲರಿಗೂ ಆಕ್ಚುಲಿ ಇದೊಂಥರ ಅಂದ್ರೆ ಚೈನ್ ಲಿಂಕ್ ಅಂತಾರೆ. ಈಗ ಏನಂದ್ರೆ ನಾನು ಯಾವಾಗ ಫುಡ್ ಚೈನ್ ಯಾವಾಗ್ಲೂ ಒಂದು ಹೇಳ್ತಾ ಇರ್ತೀನಿ, ಒಂದು ಹುಳಾನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹದ್ದೊಡಿಯುತ್ತೆ, ಅದನ್ನ ಮತ್ತೆ ಹುಳಾನೇ ತಿನ್ನೋದು. ಆಕ್ಚುಲಿ 10 ಕೆಳಗಡೆ ಬಿದ್ದಾಗ ಹುಳಾನೇ ತಿನ್ನೋದು. ಸೊ ಆತರ ಥಿಯೇಟರ್ ನಮ್ಮನ್ನ ನಂಬ್ಕೊಂಡಿರ್ತಾರೆ. ಸೊ ಎಲ್ಲರೂ ಇದೊಂಥರ ಚೈನ್ ಲಿಂಕ್ ಆಕ್ಚುಲಿ ಎಲ್ಲದಕ್ಕೂ, ಈ ಕೆಲಸದವರಾಗ್ಲಿ ಇನ್ನೊಂದಾಗ್ಲಿ. ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ, ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸೊ ವಾಮನ ಆಲ್ ದಿ ಬೆಸ್ಟ್, ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಸೊ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರ, ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ. ಸೊ ಆದ್ರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.